ವಾಹಿನಿಗೆ ಸ್ವಾಗತ. ನಾವು ಅನೇಕ ವಿಡಿಯೋಗಳನ್ನು ಮಾಡ್ತಾ ಇದ್ದೇವೆ. ಒಟ್ಟು ಈ ಚಿಕ್ಕ ಚಿಕ್ಕ ವ್ಯಾಯಾಮಗಳಿಂದ ಆರೋಗ್ಯವನ್ನು ನೀವು ಯಾವ ರೀತಿ ಸುಧಾರಿಸಿಕೊಳ್ಬಹುದು ಅನ್ನೋದ ಅನೇಕ ವಿಡಿಯೋಗಳನ್ನು ನಾವು ಮಾಡಿದ್ದೇವೆ. ಈಗ ನೀವು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಹಗುರವಾದಂಥ ವ್ಯಾಯಾಮ ಮಾಡಿ ಈ ರೀತಿ ನೀವು ಮಾಡಬೇಕು. ಹದಿನೈದು ನಿಮಿಷ ಮಾಡಬೇಕು. ನಂತರ ಈ ರೀತಿ ನೀವು ನಂತರ ಎಷ್ಟು ಸಾಧ್ಯ ಇದ್ದಷ್ಟು ನಂತರ ಹೊಟ್ಟೆ ಕ್ಲೀನ್ ಆಗಲಿಲ್ಲ ಅಂದ್ರೆ ಈ ರೀತಿ ನೀವು ಹೊಟ್ಟೆ ಮಸಾಜ್ ಮಾಡಿಸ್ಬೇಕು. ಇದು 5 ನಿಮಿಷದ್ದು ರಿವರ್ಸ್ 5 ನಿಮಿಷ. ನಂತರ ಇದು ಎಲ್ಲ 5 ನಿಮಿಷ ಮಾಡಬೇಕು. ನಂತರ ಈ ರೀತಿ ನೀವು 10 ನಿಮಿಷ ನಿಲ್ಲಬೇಕಾಗ್ತದೆ. ನಂತರ 5 ನಿಮಿಷ ನಿಂತರೂ ನಡೀತಿದೆ. ಬೆರಳುಗಳನ್ನು ರಾತ್ರಿ ಈ ರೀತಿ ನೀವು ಮಸಾಜ್ ಮಾಡಬೇಕು. ಹೇಳೋದನ್ನ ಹೇಳ್ತೇವೆ, ಮಾಡೋದು ಬಿಡೋದು ನಿಮಗೆ ಬಿಟ್ಟು ವಿಚಾರ. ಯಾಕಂದ್ರೆ ಫ್ರೀದಲ್ಲಿ ಯಾರು ಹೆಚ್ಚು ನೋಡೋದನ್ನೇ ಇಲ್ಲ. ಎಲ್ಲ ಆನ್ಲೈನ್ ಕ್ಲಾಸ್ಗೆ ಹೋಗ್ತಾರೆ ವ್ಯಾಯಾಮ ಮಾಡಲಿಕ್ಕೆ. ಈ ರೀತಿ ಮಾಡಬೇಕು. ನಂತರ ಇದನ್ನ ಈ ರೀತಿ ಬಡಿಬೇಕಂತ ಮೊದಲೇ ಹೇಳಿದ್ದೇವೆ. ನಂತರ ಈ ಬಟನ್ ಹೀಗೆ ಪ್ರೆಸ್ ಮಾಡಬೇಕು. ನಂತರ ಅನೇಕ ಸಲ ಈ ರೀತಿ ಹೇಳಿದ್ದೇವೆ ರಿವರ್ಸ್ ಮಾಡೋದು, ಇದನ್ನು ಹೇಳಿದ್ದೇವೆ ನಾವು. ನಂತರ ಈ ರೀತಿ ಚಿಕ್ಕ ಚಿಕ್ಕ ವ್ಯಾಯಾಮಗಳಿವೆಲ್ಲ. 2ನೇ ಸ್ಟೆಪ್ ಅಂದ್ರೆ ಇದು. ಇನ್ನು ರಿವರ್ಸ್ ಸಹಿತ ಹಿಂಗೆ ಬೆಳಿಬಹುದು ನೀವು. ನಂತರ ಇದನ್ನು ರೀತಿ ಹೇಳಿದೆ ನಾವು. ಈ ರೀತಿ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳ ಬಗೆಹರಿತವೆ. ಆದರೆ ಎದ್ದ ತಕ್ಷಣ ಮಾತ್ರ 1 ಗ್ಲಾಸ್ ಉಗುರು ಬೆಚ್ಚಿನ ನೀರನ್ನು ನೀವು ಕಂಪಲ್ಸರಿ ಕೊಡಬೇಕು. ಮೋಷನ್ ಕ್ಲಿಯರ್ ಆಗ್ಬೇಕಾದ್ರೆ ಇದು ಬಹಳ ಮಹತ್ವದ್ದು. ನಂತರ ಚಿಯರ್ ಸೀಡ್ಸ 1 ಗ್ಲಾಸ್ನಲ್ಲಿ ಹಾಕಿ ಕುದಿಸಿ ಅದಕ್ಕೆ 1 ಅರ್ಧ ಲಿಂಬು ಹಿಂಡಿ ನೀವು ಕುಡಿದ್ರೆ ಹೊಟ್ಟೆ ಸಾಫ್ ಆಗ್ತದೆ. ಇದನ್ನ ನಾವು ಅನೇಕ ವಿಡಿಯೋಗಳಲ್ಲಿ ಹೇಳಿದೆ. ಫೇಸ್ಬುಕ್ಕಲ್ಲಿ ಕೂಡ ಇದನ್ನೇ ಮಾಡ್ತಾ ಇದೆ. ನಂತರ ಊಟ ಆದ ನಂತರ ನೀವು ವಜ್ರಾಸನದಲ್ಲಿ ಕೂಡ್ತು ಹೋಗ್ಬೇಕು. ಕಮ್ಮಿ 5ರಿಂದ 10 ನಿಮಿಷ ನೀವು ವಜ್ರಾಸನದಲ್ಲಿ ಕೂತ್ರೆ ಹೊಟ್ಟೆ ಕ್ಲೀನ್ ಆಗ್ತದೆ. ಹೇಳೋದನ್ನ ಹೇಳ್ತೇವೆ, ಪಾಲಿಸೋದು ಬಿಡು ನಿಮಗೆ ಬಿಟ್ಟು ವಿಚಾರ. ಇಲ್ನೆಸ್ಸಿಂದ ವೆಲ್ನೆಸ್ ಕಡೆ ಹೋಗೋಣ, ವೈದ್ಯರಿಂದ ದೂರ ಇರೋಣ. ಹೆಚ್ಚಾಗಿ ಹಣ್ಣುಗಳನ್ನು 12 ಗಂಟೆ ಒಳಗೆ ನೀವು ತಿನ್ನಬೇಕು. ನಂತರ ರಾತ್ರಿ ಹಗುರವಾದಂಥ ಊಟವನ್ನು ಮಾಡಬೇಕು. ನಮಸ್ಕಾರ.